ಮಾಜಿ ಪ್ರಧಾನಿ ದೇವೇಗೌಡರ 72 ವರ್ಷಗಳ ದಾಂಪತ್ಯದ ಸಂಗಾತಿ ಮರೆಯಾಗಿದ್ದಾರೆ. ತುಂಬು ಸಂಸಾರ ನಡೆಸಿದ್ದ ಚೆನ್ನಮ್ಮ ನಿನ್ನೆ ಸಂಜೆ 4:50 ಸುಮಾರಿಗೆ ಮಣಿಪಾಲ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು. ನಾಳೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಮಾಜಿ ಪ್ರಧಾನಿ ಎಚ್ಡಿಡಿ ಪತ್ನಿ ಚೆನ್ನಮ್ಮ ವಿಧಿವಶ. ಪತ್ನಿ ನೆನೆದು ಕಣ್ಣೀರಿಟ್ಟ ಎಚ್ಡಿ ದೇವೇಗೌಡ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ 85 ವರ್ಷದ ಚೆನ್ನಮ್ಮ ಮಣಿಪಾಲ ಆಸ್ಪತ್ರೆಗೆ ದಾಖಲಾಗಿದ್ದರು. ಕಳೆದ 4-5 ದಿನಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಚೆನ್ನಮ್ಮಗೆ ಶನಿವಾರ ಸಂಜೆ 4:55ಕ್ಕೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಕೊನೆಯುಸಿರೆಳೆದಿದ್ದಾರೆ. ಕೊನೆ ಕ್ಷಣದವರೆಗೂ ಕೂಡ ಪತ್ನಿ ಜೊತೆಗಿದ್ದ ದೇವೇಗೌಡರು ಪತ್ನಿ ಕೈ ಹಿಡಿದೇ ಬೆಡ್ ಪಕ್ಕ ಕೂತಿದ್ರು. ಶನಿವಾರ ಸಂಜೆ 4:55ಕ್ಕೆ ಎಚ್ಡಿ ದೇವೇಗೌಡರಿಗೆ ಬರಸಿಡಿಲು ಬಡಿದಂತಾಗಿತ್ತು. 72 ವರ್ಷದ ದಾಂಪತ್ಯ ಜೀವನದಲ್ಲಿ ಆಲದ ಮರದಂತೆ ಸದಾ ಬೆನ್ನಿಗೆ ನಿಂತಿದ್ದ ಪತ್ನಿ ಎಚ್ಡಿಡಿ ಎದುರೇ ಕಣ್ಮುಚ್ಚಿದ್ದಾರೆ. ಇತ್ತ ತಾಯಿ ಸಾವಿನ ಸುದ್ದಿ ಕೇಳಿ ಮಕ್ಕಳಾದ ಎಚ್ಡಿ ರೇವಣ್ಣ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಪಿಎಂ ಸಿಎಂ ಸೇರಿ ಗಣ್ಯರಿಂದ ಸಂತಾಪ. ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ. ಚೆನ್ನಮ್ಮ ನಿಧನದ ಸುದ್ದಿ ತಿಳಿತಾ ಇದ್ದಂತೆ ಗಣ್ಯರು ಕಂಬನಿಯನ್ನ ಮಿಡಿದಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಇತ್ತ ಮಣಿಪಾಲ್ ಆಸ್ಪತ್ರೆಯಿಂದ ಬೆಂಗಳೂರಿನ ಪದ್ಮನಾಭನಗರ ನಿವಾಸಕ್ಕೆ ಚೆನ್ನಮ್ಮ ಪಾರ್ಥಿವ ಶರೀರ ಶಿಫ್ಟ್ ಮಾಡಲಾಯಿತು. ಹಿರಿಯ ಮಗಳು ಅನಸೂಯ ಮನೆಗೆ ಆಗಮಿಸಿದ ಗಣ್ಯರು ಚೆನ್ನಮ್ಮ ಅವರ ಪಾರ್ಥಿವ ದರ್ಶನವನ್ನು ಪಡೆದುಕೊಂಡರು. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್, ಜಮೀರ್ ಅಹಮದ್, ಜಿಟಿಡಿ, ಚಲುವರಾಯಸ್ವಾಮಿ ಸೇರಿದಂತೆ ಹಲವರು ಅಂತಿಮ ದರ್ಶನವನ್ನು ಪಡೆದುಕೊಂಡರು. ಇನ್ನು ಅಂತಿಮ ದರ್ಶನವನ್ನು ಪಡೆದುಕೊಂಡ ಮುಖ್ಯಮಂತ್ರಿ ಡಿಕೆಶಿ ಹಾಲಿ ಕೇಂದ್ರ ಸಚಿವರ ತಾಯಿ ಆಗಿರೋದ್ರಿಂದ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ ಅಂತ ಹೇಳಿದರು. ಅಲ್ಲೂ ಕೂಡ ನಾವೆಲ್ಲ ಕೆಲವು ಭಾಗವಹಿಸ್ತೇವೆ. ಸರ್ಕಾರದ ಎಲ್ಲ ಥರದ ವ್ಯವಸ್ಥೆ ಕೂಡ ಮಾಡಲಿಕ್ಕೆ ಈಗಾಗಲೇ ನಾನು ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ. ಒಬ್ಬ ದೇಶದ ಪ್ರಧಾನಮಂತ್ರಿಯ ಧರ್ಮಪತ್ನಿ, ಮಾಜಿ ಪ್ರಧಾನಮಂತ್ರಿ ಧರ್ಮಪತ್ನಿ, ಒಬ್ಬ ಹಿರಿಯ ರಾಜಕಾರಣಿಗಳ ಕುಟುಂಬ, ಕೇಂದ್ರ ಸಚಿವರ ತಾಯಿ, ಇವೆಲ್ಲ ಗಮನದಲ್ಲಿಟ್ಕೊಂಡು ನಾವು ಸರ್ಕಾರದ ಗೌರವ ಕೊಡಬೇಕು ಅನ್ನೋದನ್ನು. ನಾಳೆ ಹರದನಹಳ್ಳಿಯಲ್ಲಿ ಚೆನ್ನಮ್ಮ ಅಂತ್ಯಕ್ರಿಯೆ. ನಾಳೆ ದೇವೇಗೌಡರ ಹುಟ್ಟೂರು ಹೊಳೆನರಸೀಪುರದ ಹರದನಹಳ್ಳಿಯಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನಡೆಸಲು ನಿರ್ಧರಿಸಲಾಗಿದೆ. ಒಕ್ಕಲಿಗ ಸಂಪ್ರದಾಯದಂತೆ ಚೆನ್ನಮ್ಮ ಅವರ ಅಂತಿಮ ವಿಧಿವಿಧಾನ ಕೂಡ ನಡೆಯಲಿದೆ. ದೇವೇಗೌಡರು ಮತ್ತು ಅವರ ಎಲ್ಲ ಮಕ್ಕಳ, ಅವರ ಕುಟುಂಬದ ಯಶಸ್ಸಿಗೆ ಅನೇಕ ತ್ಯಾಗಗಳನ್ನು ಮಾಡಿದಂಥ ಒಬ್ಬ ಶ್ರೀಮಂತ ಹೆಣ್ಣುಮಗಳನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ಕರ್ನಾಟಕ ಸರ್ಕಾರ ಅವರಿಗೆ ಸರ್ಕಾರದ ಗೌರವದೊಂದಿಗೆ ಅವರಿಗೆ ಅಂತಿಮ ನಮನವನ್ನು ಕೊಡಬೇಕು ಅಂತೇಳಿ ನಾನು ತೀರ್ಮಾನವನ್ನು ಮಾಡಿದ್ದೇನೆ. ನಾಳೆ ಕ್ಯಾಬಿನೆಟ್ ಕೂಡ ಕರೆದಿದ್ದೇನೆ. ಅಲ್ಲೂ ಕೂಡ ಅವರಿಗೆ ಸಂತಾಪ ಸೂಚನೆಯನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಸೋತಾಗ ಧೈರ್ಯ ತುಂಬಿದ್ರು ಅಮ್ಮ. ಒಂಥರ ತಾಯಿ ಥರ ನೋಡ್ಕೊತಾ ಇದ್ದಿರಲ್ಲ, ಯಾರನ್ನ ಬರಲಿ. ನಾನು ಈಗಲೂ ನನ್ನ ಜ್ಞಾಪನ ಇದೆ, 2004ರಲ್ಲಿ ನಾನು ಮೊದಲೇ ಎಲೆಕ್ಷನ್ ಸೋತಾದಮೇಲೆ ನಾನು ಸನ್ಮಾನ್ಯ ದೇವೇಗೌಡರು ಭೇಟಿ ಮಾಡಿ ಬಂದಿದ್ದೆ. ಆವಾಗ ನನ್ನ ರೂಮಲ್ಲಿ ಕರ್ಕೊಂಡೋಗಿ ಕೂಣಿಸ್ಕೊಂಡು, ಇದೆಲ್ಲ ನೀನು ಧೈರ್ಯವಾಗಿರಬೇಕು, ಇದೆಲ್ಲ ರಾಜಕೀಯದಲ್ಲಿ ಗೆಲ್ಲು ಸೋಲು ಇದ್ದೇ ಇರ್ತದೆ, ಮುಂದೆ ನಿನ್ನ ಒಳ್ಳೆಯ ಭವಿಷ್ಯ ಇದೆ, ನೀನು ಧೈರ್ಯವಾಗಿರ್ಬೇಕಂತ ಹೇಳ್ಬಿಟ್ಟು ನನಗೆ ಆವತ್ತು ಊಟ ಮಾಡಿ ಕಳಿಸಿದ್ರು. ನಾನು ಯಾವಾಗ ಬಂದಿದ್ದೀನಿ ನನಗಂತ ಇಲ್ಲ, ಯಾರನ್ನ ಸಾಮಾನ್ಯ ಜನ ಬರಲಿ, ಒಂದು ತಾಯಿ ಯಾವ ಥರ ನೋಡ್ಕೊತಾರೆ ಆ ಥರ ಎಲ್ಲರಿಗೂ ತಿಂಡಿ ಟೈಮಲ್ಲಿ ಬಂದರೆ ಅವರೇ ಬಡಿಸಿ ತಿಂಡಿ ಕೊಡ್ತಾಯಿದ್ರು. ಊಟದ ಟೈಮಲ್ಲಿ ಬಂದರೆ ಯಾರನ್ನ ಇರಲಿ, ಸಾಮಾನ್ಯ ನಾನಂತ ಇಲ್ಲ ಅವರಂತ ಇಲ್ಲ, ಯಾರನ್ನ ಬರಲಿ ಅವ್ರಿಗೆ ಕೂಣಿಸಿ ಊಟ ಮಾಡಿಸಿ ಅವರೇ ಬಡಿಸಿ ತಿನ್ನಿಸೋರು. ದೊಡ್ಡ ಕುಟುಂಬದ ಜವಾಬ್ದಾರಿ ಹೊತ್ತಿದ್ರು. ಇಡೀ ದೊಡ್ಡ ಕುಟುಂಬವನ್ನು ದೇವೇಗೌಡರಿಗೆ ಜವಾಬ್ದಾರಿನ ಕೊಡದೆ
ಎಲ್ಲ ಜವಾಬ್ದಾರಿಯನ್ನು ಹೊತ್ತು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಅವರಿಗೆ ನಾನು ಪ್ರಧಾನಮಂತ್ರಿ ಪತ್ನಿ, ಮುಖ್ಯಮಂತ್ರಿ ಪತ್ನಿ ಅಂತಕ್ಕಂಥ ಒಂದೇ ಒಂದು ಮನಸ್ಸಲ್ಲೂ ಕೂಡ ಸಣ್ಣ ಅಹಂಭಾವ ಅವ್ರಿಗಿರ್ಲಿಲ್ಲ. ಪದ್ಮನಾಭನಗರದ ಮೈದಾನದಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಜನಪ್ರತಿನಿಧಿಗಳು, ಕಾರ್ಯಕರ್ತರು ಚೆನ್ನಮ್ಮನವರ ಅಂತಿಮ ದರ್ಶನವನ್ನು ಪಡೆಯುತ್ತಿದ್ದಾರೆ.